ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರದ ಹೃದಯ ಭಾಗದಲ್ಲಿರುವಂತಹ ಭಜಂತ್ರಿ ಓಣಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಲ್ಲಿ ಜನರು ಬದುಕು ಸಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಭಜಂತ್ರಿ ಓಣಿಯಲ್ಲಿ ನೂರಾರು ಮನೆಗಳಿದ್ದಾವೆ. ಆ ಮನೆಗಳ ಹಿಂಭಾಗದಲ್ಲಿ ದೊಡ್ಡದೊಂದು ಚರಂಡಿ ಹರಿದಿದೆ. ಆ ಚರಂಡಿ ಪರಿಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ. ಅಷ್ಟೊಂದು ಕಸ ಮತ್ತು ಇಲ್ಲಿ ತ್ಯಾಜ್ಯ ಶೇಖರಣೆ ಆಗಿರುವಂತದ್ದು, ಪ್ಲಾಸ್ಟಿಕ್ ಆಗಿರ್ಬೋದು, ಬಾಟ್ಲಿ ಆಗಿರ್ಬೋದು, ಈ ರೀತಿಯಿಂದ ಇಲ್ಲಿ ಸಾಕಷ್ಟು ಜನರು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದನ್ನು ಕ್ಲೀನ್ ಮಾಡುವಂತ ಕೆಲಸ ಗದಗ ಬೆಟಗೇರಿ ನಗರಸಭೆಯವರು ಕೂಡ ಮಾಡ್ತಾ ಇಲ್ಲ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಇಲ್ಲಿ ಸಾಕಷ್ಟು ಸಮಸ್ಯೆಯಿಂದ ಇಲ್ಲಿ ಸುಮಾರು ನೂರಾರು ಕುಟುಂಬಗಳು ವಾಸವಾಗಿರುವಂತದ್ದು. ಎಲ್ಲರೂ ಕೂಡ ಬಡ ಜನರು. ಇವರು ಪ್ರತಿನಿತ್ಯನೂ ಕೂಡ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವಂತವರು. ಆದರೆ ಇಷ್ಟೊಂದು ನೂರಾರು ಮನೆಗಳಿದ್ರು ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿಯಿಂದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ನಗರ ಪ್ರದೇಶದಲ್ಲಿದ್ರೂ ಕೂಡ ಬಯಲ್ಧರಿಸಿ ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಕೂಡ ನಾವು ನೋಡ್ತಾ ಇರಬಹುದು. ಈ ರೀತಿ ಒಳಚರಂಡಿ ನೀರು, ಅದು ಈ ಒಂದು ಭಾಗದ ಒಳಚರಂಡಿ ನೀರಿದಲ್ಲ, ಬೇರೆ ಕಡೆಯಿಂದ ಕೂಡ ಬರುತ್ತೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇಷ್ಟೊಂದು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇರ್ತವೆ. ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ವಯೋವೃದ್ಧರು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಿಂದ ಶೌಚಾಲಯ ವ್ಯವಸ್ಥೆ ಇಲ್ಲ. ಹೀಗಾಗಿ ಪ್ರತಿನಿತ್ಯನೂ ಕೂಡ ಇಲ್ಲಿಯ ಮಹಿಳೆಯರು ಆ ಕೆರೆಯ ದಂಡೆಗೆ ಹೊರಗಡೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಜಾಗತಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇದ್ರು ಗದಗ ಬೆಟಗೇರಿ ನಗರಸಭೆಯಲ್ಲಿ ಈ ರೀತಿ ಸಮಸ್ಯೆ ಅಂದ್ರೆ ಶೌಚಾಲಯ ಇಲ್ಲದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇಲ್ಲಿ ವಿದ್ಯುತ್ ಕಂಬ ಇದೆ, ಆದರೆ ಲೈಟ್ ಕೂಡ ಉರಿಯೋದಿಲ್ಲ. ರಾತ್ರಿ ಸಮಯದಲ್ಲಿ ಸಂಪೂರ್ಣವಾಗಿ ಆ ಕಗ್ಗತ್ತಲಿನಲ್ಲಿ ಜನರು ವಾಸ ಮಾಡುವಂತಹ ಸನ್ನಿವೇಶಗಳು ಕೂಡ ಇಲ್ಲಿ ನಿರ್ಮಾಣವಾಗ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆಗಳ ಸರಮಾಲೆಯಲ್ಲೇ ಇಲ್ಲಿಯ ಜನರು ನಿತ್ಯ ಬದುಕು ಸಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಜೊತೆ ಮಾತಾಡಲು ಮಹಿಳೆಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅಮ್ಮ, ಇವಾಗ ನಿಮ್ ಶೌಚಾಲಯ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀರಮ್ಮ? ನಗರ ಪ್ರದೇಶದಲ್ಲಿ ಇರ್ತೀರಿ ನೀವು? ನಾವು ಕೆರೆ ಕಡೆ ಹೋಗ್ತಿರ್ಲಿ. ಕೆರೆ ಐತ್ರಿ, ಆ ಕೆರೆ ಕಡೆನೇ ಹೋಗೋದ್ರಿ ಎಲ್ಲಾರು ನಾವು. ಕೆರೆ ಕಡೆನೇ ಹೋದ್ರೆ ಬೆಳಿಗ್ಗೆ ಅಲ್ಲೇ ಹೋಗೋದ್ರ, ಸಾಯಂಕಾಲ ಅಲ್ಲೇ ಹೋದ್ರಿ, ಮಧ್ಯಾಹ್ನ ಟೈಮ್ ರಾತ್ರಿ ಬಂದ್ರೆ ಅಲ್ಲೇ ಹೋಗೋದ್ರಿ ಸರ್. ನಾವೆಲ್ಲ ಕೆರೆ ಕಡೆನೇ ಹೋಗೋದ್ರಿ. ಗಂಡ ಮಕ್ಳ ಕಡೆ ಹೋಗ್ತಾರೆ, ಹೆಣ್ಮಕ್ಳ ಈ ಕಡೆ. ಶೌಚಾಲಯ ಅಂತಾರೆ ಇಲ್ಲ ಇಲ್ರಿ. ಇಲ್ಲೇ ಒಂದ್ ಏನ್ ಸುಡುಗಾಡಿಲ್ಲ, ಈ ನಮ್ಮನೆ ನಿಂತೈತ್ ನೋಡ್ರಿ. ಅದ್ರ ಬೇರೆ ಶೌಚಾಲಯ ತುಳ್ಕೊಂತ ಅಡ್ಡಾಡ್ದಾರ ರಾತ್ರಿ ನಾವು. ಹಿಂಗೈತ್ ನೋಡಿ ಸರ್. ಚರಂಡಿ ಮತ್ತು ಒಳಚರಂಡಿ ಕ್ಲೀನ್ ಅದಾವಮ್ಮ? ಏನ್ ಚರಂಡಿ ಆ ಕ್ಲಿಯರ್ ಮಾಡ್ರೆ ಕ್ಲಿಯರ್ ಆಗತ್ತಾರ. ಕ್ಲಿಯರ್ ಮಾಡಿ ಏನ್ ಚರಂಡಿ ಎಲ್ಲ ಚಂಬರ್ದೆಲ್ಲ ಓಟು ಊರ್ ಮಂದಿ ಸಗಣಿ ಬಂದ್ ಬೂತೈತ್ ನೋಡ್ರಿ. ಅಲ್ಲಿ ಆ ನಮ್ಮನೆ ಆಗೈತ್ ನೋಡ್ರಿ ನಮ್ದೆಲ್ಲ. ಅಲ್ಲಿ ಇಲ್ಲಿ ನಗರಸಭೆಯ ಸದಸ್ಯರು ಯಾರದಾರ, ಏನ್ ಹೇಳ್ತಾರಮ್ಮ? ಅದಾರ ಮೆಂಬರ್ ಜನರು ಬರ್ತೀನಿ ಅಂತಾರ. ನಾವು ಹೂ ಅಂತಾರ ಬರ್ತಿಲ್ರಿ, ಹೂ ಅಂತಾರ ಬರಂಗಿಲ್ಲ ಸರ್. ಏನ್ ಮಾಡ್ಬೇಕ್ರಿ? ಆ ಗಟ್ರ ಬಳಸ್ತಾರಿ, ಮ್ಯಾಗ ಬಸ್ಕೊಂಡ್ ಹೋಗ್ಬಿಡ್ತಾರೆ. ಬುಡಕೆಲ್ಲ ಹಂಗ ಹೇಳ್ತಿರ್ತೈತ್ರಿ. ಯಾರು ಏನ್ ಮಾಡಕಾಗತ್ರಿ? ನಾವೇನ್ ಮೆಂಬರ್ ಏನ್ ನಿಂತು ಬಸನ್ರಿ ಅದನ್ನ ಏನಾರ ಹಿಂಗೈತ್ ನೋಡ್ರಿ. ಒಮ್ಮೆ ಕಸ ತೆಗೆದು ಹಾಕಿ ಹೋದ್ರ 15 ದಿನ ಇಲ್ಲೇ ಇರ್ತೈತ್ರಿ, ತಿಂಗಳಂಗಟ್ಲೆ. ಯಾರ ಸ್ವಲ್ಪ ಮುನ್ಸಿಪಾಲಿಟಿಗೆ ಫೋನ್ ಹಚ್ಚಿರ ಆಟ ಬಂದ್ ಎರ್ಕೊಂಡ್ ಹೋಗ್ತಾರ. ಇಲ್ಲಿಕ್ಕೆ ಯಾರು ಎರ್ಕೊಂಡ್ ಹೋಗಲ್ರಿ. ಅದನ್ನ ಅಲ್ಲೇ ನಾರ್ತಿರ್ತೈತ್ರಿ. ಮತ್ತೆ ಒಗ್ಯಾನ ಮಾಡಕ್ ಜಿಗೆ ಇಲ್ಲ, ಎದಕ್ ಜಿಗೆ ಇಲ್ರಿ. ಮತ್ ರೋಗ ಬರ್ತಾವ್ರಿ, ಪಾರ್ಸಿ ಹೊಡಿತೇವ್ರಿ, ಶುಗರ್ BP ಎಲ್ಲ ಹೆಚ್ಚಾಗ್ಬಿಟ್ಟವ. ಅದ್ರ ಸಂಬಂಧ HK ಪಾಟೀಲ್ರ ಮನಿ ಕೊಡ್ತೀನಿ ಅಂದ್ರ ಅವ್ರು ಮನಿ ಕೊಡ್ಲಿ. ತಿಂಗಳ 3,000 ರೂಪಾಯಿ ಬಾಡಿಗೆ ಕಟ್ಟಾಕತ್ತೀವಿ. ದುಡ್ದು ಯಾವಾಗ ಕಟ್ಬೇಕು ಕೇಳ್ರಿ. ಅವ್ರಂತ್ರ ಇದ್ದಾರ ನಡ್ದಿ ಬಡ್ರಿ ಎಲ್ಲಿ ಹೋಗೋನು? ನಾವ್ ಹಂಗ ಮಗಾರ ಬೀದಿಯಾಗ ಗುಡ್ಸ್ಲಾ ಹಾಕೊಂತೀವ್ರಿ. ಆಮೇಲೆ ಕಿಳ್ಸಾಕ್ ಬಂದ್ರ ಅವ್ರ ಮೇಲೆ ಮಾತಾಡ್ತೀವ್ರಿ. ಮತ್ತೇನ್ ಮಾಡೋಣ್ರಿ? ಇಟ್ ಸಮಸ್ಯೆ ಐತಿ ನೋಡ್ರಿ. ಮನಿ ಇಲ್ಲ, ಆಮೇಲೆ ಶೌಚಾಲಯದಿಲ್ಲ. ಇಲ್ಲೇ ಇದು ಸುಡಾಗಟ್ಟಿದ್ದಂಗ ಐತ್ರಿ ಒಟ್ಟ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓ ಟು ಯು.